ಡಿಫೆನ್ಸ್ ಟೆಕ್ನಾಲಜಿ. ಡಿಫೆನ್ಸ್ ಅಂದ್ರೆ ಏನಪ್ಪ? ಡಿಫೆನ್ಸ್ ಅಂದ್ರೆ ಏನು? ರಕ್ಷಣಾ ವ್ಯವಸ್ಥೆ ಅಂತಿದೆ ಸರ್. ಹಂಗಾಗಿ ಈ ಡಿಫೆನ್ಸ್ ಟೆಕ್ನಾಲಜಿ ರಕ್ಷಣಾ ತಂತ್ರಜ್ಞಾನ ಅಂತ ಕರಿತೀವಿ. ಸೊ ಇದರಲ್ಲಿ ಕೊಟ್ಟಿದ್ದೀರಾ? ರಕ್ಷಣಾ ತಂತ್ರಜ್ಞಾನ, ಡಿಫೆನ್ಸ್ ಟೆಕ್ನಾಲಜಿ. ಸೊ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೇಡಿ. ಡಿಫೆನ್ಸ್ ಅಂದ್ರೆ ಏನು ಅಂದ್ರೆ ರಕ್ಷಣೆ ಅಂತ. ಕನ್ನಡದಲ್ಲಿ ನನಗೂ ಗೊತ್ತು. ಓಕೆ, ನನಗೆ ಮೀನಿಂಗ್ ಕೇಳ್ತಾ ಇದ್ದೀನಿ. ವಾಟ್ ಈಸ್ ಡಿಫೆನ್ಸ್? ರಕ್ಷಣೆ ಅಂದ್ರೆ ಏನು ಮತ್ತೆ ಡಿಫೆನ್ಸ್ ಅನ್ನೋಂಗಿಲ್ಲ, ಆಯ್ತಾ? ರಕ್ಷಣೆ ಅಂದ್ರೆ ಡಿಫೆನ್ಸ್ ಸರ್, ಡಿಫೆನ್ಸ್ ಅಂದ್ರೆ ರಕ್ಷಣೆ ಸರ್, ಹಂಗೆ ಹೇಳಂಗಿಲ್ಲ. ಹಂಗಂದ್ರೆ ಏನಪ್ಪ, ಅರ್ಥ ಏನು ಅಂತ? ವಾಟ್ ಡು ಯು ಮೀನ್ ಬೈ ಡಿಫೆನ್ಸ್? ದೇಶದ ಗಡಿಗಳನ್ನು ಕಾಪಾಡೋದು. ಗಡಿಗಳನ್ನ ಯಾಕಪ್ಪ ಕಾಪಾಡಬೇಕು? ಸೊ ಶತ್ರುಗಳಿಂದ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು. ಸೊ ಇಲ್ಲಿ ತುಂಬಾ ಸಿಂಪಲ್ ಆಗಿ ಮಾತಾಡೋಣ. ಡಿಫೆನ್ಸ್ ಅಂದ್ರೆ ಏನು ಗೊತ್ತಾ? ಡಿಫೆನ್ಸ್ ಇಸ್ ನಥಿಂಗ್ ಬಟ್ ಪ್ರೊಟೆಕ್ಟಿಂಗ್ ಅವರ್ ಸೆಲ್ಫ್ ಫ್ರಮ್ ಎನಿಮೀಸ್ ಆರ್ ದಿ ಎಕ್ಸ್ಟರ್ನಲ್ ಥ್ರೆಟ್ಸ್. ಸೊ ಹೊರ ಅಥವಾ ಬಾಹ್ಯ ಬೆದರಿಕೆಗಳು ಅಥವಾ ಅಪಾಯಗಳಿಂದ ಅಥವಾ ಶತ್ರುಗಳಿಂದ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದನ್ನ ರಕ್ಷಣೆ, ಡಿಫೆನ್ಸ್ ಅಂತ ಕರಿತೀವಿ. ಸೊ ಈ ಡಿಫೆನ್ಸ್ ರಕ್ಷಣೆ ಏನಿದೆ, ಸೊ ಇದನ್ನ ಭಾರತದಲ್ಲಿ ನಾವು ನೋಡಿದಾಗ ಸಮಗ್ರವಾಗಿ ಒಂದು ಕಂಟ್ರಿ ಅಂತ ಬಂದ್ರೆ ದ ರೆಸ್ಪಾನ್ಸಿಬಿಲಿಟಿ ಆಫ್ ಡಿಫೆನ್ಸ್ ವಿಲ್ ಬಿ ದ ಗವರ್ಮೆಂಟ್ ಆಫ್ ಇಂಡಿಯಾ. ಓಕೆ, ದಟ್ ಈಸ್ ದಿ ನೋಡಲ್ ಇನ್ಸ್ಟಿಟ್ಯೂಷನ್ ಆರ್ ನೋಡಲ್, ಓಕೆ, ಸೊ ಆಥರೈಸಿಂಗ್ ಸೆಂಟರ್, ದಟ್ ಈಸ್ ವಾಟ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಭಾರತ ಸರ್ಕಾರ ಏನಿದೆ ಇದು ಸಂಪೂರ್ಣ ಹೊಣೆಯನ್ನ ಇಡೀ ದೇಶದ ನೆಲ, ಜಲ, ನಾಗರಿಕರು ಯಾರ್ಯಾರು ಇದಾರಲ್ಲ, ಸೊ ಸಿಟಿಸನ್ಸು ಎಲ್ಲದನ್ನು ಕೂಡ ಪ್ರೊಟೆಕ್ಟ್ ಮಾಡುವಂತ, ರಕ್ಷಣೆ ಮಾಡುವಂತ ಜವಾಬ್ದಾರಿಯನ್ನು ಹೊಂದಿರುತ್ತೆ. ಸೊ ಹಿಂಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಹೆಂಗೆ ಒಬ್ಬ ತಂದೆ ಅವನ ಮನೆಯನ್ನ ಕಾಪಾಡ್ಕೊಳ್ಳೋಕ್ಕೆ, ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಶತ್ರುಗಳಿಂದ ಆಗಿರ್ಬೋದು, ಇಲ್ಲ ಬಾಹ್ಯ ಅಪಾಯಗಳಿಂದ ಆಗಿರ್ಬೋದು. ಸೊ ಯಾವ ರೀತಿ ಒಂದು ತಂದೆ ರಕ್ಷಣೆಯಲ್ಲಿ ನಿಂತ್ಕೊಳ್ತಾನೆ ತನ್ನ ಮನೆ ರಕ್ಷಣೆಗೆ ಅಂತೇಳಿ, ಸೊ ಅದೇ ತರ ಒಂದು ದೇಶದ ರಕ್ಷಣೆಗೆ ಒಂದು ಸರ್ಕಾರ ಅನ್ನುವಂಥದ್ದು ನಿಂತ್ಕೊಳ್ಳುತ್ತೆ. ಸರ್ಕಾರವನ್ನ ಪೋಷಣೆ ಮಾಡೋದು ನಾವು ಜನಗಳು. ಸೊ ನಮ್ಮ ಒಂದು ಟ್ಯಾಕ್ಸ್ಗಳು, ನಮ್ಮ ಒಂದು GDP, ಸೊ ಏನೇನು ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಸೊ ಎಲ್ಲ ಒಂದು ಟ್ಯಾಕ್ಸೇಷನ್ ಇಂದ ಪ್ರತಿಯೊಂದರಿಂದ ಕೂಡ ಬರುವಂತ ಆದಾಯಗಳು, ಹಣಕಾಸನ್ನ ಇಟ್ಕೊಂಡು ವ್ಯವಸ್ಥಿತವಾಗಿ, ಸೊ ಒಂದು ಸಿಸ್ಟಮ್ಯಾಟಿಕ್ ಆಗಿ ಡಿಫೆನ್ಸ್ ಫೋರ್ಸಸ್ ಅನ್ನ ನಾವು ಆರ್ಗನೈಸ್ ಮಾಡ್ಕೊಂಡಿದೀವಿ. ಸೊ ಈ ರಕ್ಷಣಾ ಪಡೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಸೊ ಇದ್ರ ಭಾಗವಾಗಿ ಭಾರತದಲ್ಲಿ ರಕ್ಷಣಾ ಪಡೆಗಳು ಅಂದ್ರೆ, ಓಕೆ, ಡಿಫೆನ್ಸ್ ಫೋರ್ಸಸ್ ಅಂದ್ರೆ ಡಿಫೆಂಡ್ ಮಾಡುವಂತ ಒಂದು ವ್ಯವಸ್ಥೆಗೆ ಡಿಫೆನ್ಸ್ ಫೋರ್ಸಸ್ ಅಂತ ಕರ್ಕೊಳ್ತೀವಿ. ರಕ್ಷಣೆಗೆ ಭಾಗಿಯಾಗುವಂತ ವ್ಯವಸ್ಥೆಗಳು ಅಥವಾ ಸೊ ಏನು ಪಡೆಗಳನ್ನ ನಾವು ರಕ್ಷಣಾ ಪಡೆಗಳು ಅಂತ ಕರಿತೀವಿ. ಈ ರಕ್ಷಣಾ ಪಡೆಗಳಲ್ಲಿ ಎಷ್ಟು ವಿಧ ಇದೆ, ಯಾವ್ಯಾವ್ದಿದೆ ಒಂಚೂರು ನೋಡೋಣ. ಸೊ ಇಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮಗೆ ಥ್ರೆಟ್ಸ್ ಯಾವ್ಯಾವ ಕಡೆಯಿಂದ ಬರ್ಬೋದು, ನಮಗೆ ಬೆದರಿಕೆಗಳು ಯಾವ್ಯಾವ ಕಡೆಯಿಂದ ಬರ್ಬೋದು, ಒನ್ ಬೈ ಒನ್ ನೋಡಿ. ಇಲ್ಲಿ ಮೇಜರ್ ಆಗಿ ಲ್ಯಾಂಡ್ ಥ್ರೆಟ್ಸ್, ಹೌದಲ್ಲ? ಲ್ಯಾಂಡ್ ಥ್ರೆಟ್ಸ್ ಅಂದ್ರೆ ಭೂಮಿಯಿಂದ ಬರ್ಬೋದಾದಂಥ ದಾಳಿಗಳು ಅಥವಾ ಅಪಾಯಗಳು. ಎರಡನೇದು ಏರ್ ಥ್ರೆಟ್ಸ್, ವಾಯುವಿನಿಂದ ಬರ್ಬೋದಾದಂಥ ಅಪಾಯಗಳು ಮತ್ತೆ ದಾಳಿಗಳು. ಇನ್ನೊಂದು ಯಾವುದು? ವಾಟರ್ ಥ್ರೆಟ್ಸ್, ಜಲಭಾಗದಿಂದ ಅಥವಾ ಜಲಮೂಲದಿಂದ ಬರಬಹುದಾಗಿರುವಂತ ಒಂದು ಬೆದರಿಕೆಗಳು ಅಥವಾ ಅಪಾಯಗಳು. ಸೊ ಇಲ್ಲಿ ಲ್ಯಾಂಡು ಮತ್ತೆ ಏರು, ವಾಟರ್. ಯುದ್ಧಗಳಲ್ಲಿ ಎಷ್ಟು ವಿಧ ಅಪ್ಪ? ಹೌ ಮೆನಿ ಟೈಪ್ಸ್ ಆಫ್ ವಾರ್ಸ್ ಆರ್ ದೇರ್? 3 ಟೈಪ್ಸಾ? ಸೊ ವಿಚಾರ ದೇ ಯಾವ್ಯಾವ ಇದಾವೆ ನಿಮ್ಗೆ ಗೊತ್ತಿರೋಂಗೆ? ಒಂದು ಲ್ಯಾಂಡ್ ವಾರು, ಹೌದಲ್ಲ? ಲ್ಯಾಂಡ್ ವಾರ್. ಎರಡನೇದು ಏರ್ ವಾರ್, ಇನ್ನೊಂದು ವಾಟರ್ ವಾರ್. ಅಷ್ಟೇನಪ್ಪ? ನೋ, ಇಷ್ಟೇ ಅಲ್ಲ. ಸೊ ಇನ್ನು 4ನೇದು ಸ್ಪೇಸ್ ವಾರ್, ಬಾಹ್ಯಾಕಾಶ ಯುದ್ಧ. 5ನೇದು ಸೈಬರ್ ವಾರ್. ಸೊ ಎಲ್ಲದಕ್ಕಿಂತ ಅತ್ಯಂತ ಅಪಾಯಕಾರಿ ಯುದ್ಧ ಯಾವ್ದು ಗೊತ್ತಾ? ಇದು ಸೈಬರ್ ವಾರ್ ಇಸ್ ದಿ ಮೋಸ್ಟ್ ಡೇಂಜರಸ್ ವಾರ್. ಓಕೆ, ನಮ್ಮಲ್ಲೇ ಇದ್ದು ನಮಗೇ ಗೊತ್ತಿಲ್ಲದೆ ನಮ್ಮ ಎಲ್ಲ ಮಾಹಿತಿಯನ್ನು ಕದ್ದು ನಮ್ಮ ಜೀವನಗಳನ್ನೇ ನಾಶ ಮಾಡುವಂತ ಒಂದು ಯುದ್ಧ ಇದು ಸೈಬರ್ ವಾರ್. ಒಂದು ದೇಶದ ಸಂಪೂರ್ಣ ಏನು ಮಾಹಿತಿಗಳನ್ನ ಹ್ಯಾಕ್ ಮಾಡಿಕೊಂಡು ಇಲ್ಲ ಅದನ್ನೆಲ್ಲ ಪಡ್ಕೊಂಡು ಒಂದು ದೇಶವನ್ನು ಯಾವ ರೀತಿ ನಾವು ನಾಶ ಮಾಡ್ಬೋದು ಅಂತೇಳಿ ಅದರಿಂದ ಎಲ್ಲ ರೂಪುರೇಷೆಗಳನ್ನ ಮಾಡ್ಕೊಬೋದು. ಸೊ ಅದಕ್ಕೆ ಸೈಬರ್ ಡಾಟಾ ಏನಿದೆ ಇದನ್ನ ಕದ್ದು ಇದನ್ನ ಹ್ಯಾಕ್ ಮಾಡಿ ಇಲ್ಲ ಅಂದ್ರೆ ಒಂದು ದೇಶದ ಸಂಪೂರ್ಣ ವ್ಯವಸ್ಥೆಯನ್ನೇ ಹೆಂಗೆ ಅಸ್ತವ್ಯಸ್ತ ಬೇಕಾದ್ರೂ ಮಾಡ್ಕೊಬೋದು.
ಸೊ ಒಂದು ದೇಶವನ್ನು ಹಾಳು ಮಾಡ್ಬೋದು, ಒಂದು ವ್ಯಕ್ತಿಯನ್ನು ಹಾಳು ಮಾಡ್ಬೋದು. ಸೊ ಹಂಗಾಗಿ ಸೈಬರ್ ದಾಳಿ ಅಥವಾ ಸೈಬರ್ ಯುದ್ಧ ಅನ್ನುವಂಥದ್ದು ಎರಡು ದೇಶಗಳ ನಡುವೆನೇ ನಡಿಬೇಕು ಅಂತಿಲ್ಲ, ಯಾವುದೇ ಇಬ್ಬರು ವ್ಯಕ್ತಿಗಳ ನಡುವೆ ನಡಿಬೋದು. ಆಂತರಿಕವಾಗೂ ನಡೆಯುತ್ತೆ, ಬಾಹ್ಯವಾಗೂ ನಡೆಯುತ್ತೆ. ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಎರಡೂ ಥ್ರೆಟ್ಸು ಕೂಡ ಸೈಬರ್ ವಾರಲ್ಲಿ ಇರ್ತವೆ. ಹಂಗಾಗಿ ಇಟ್ ಈಸ್ ದಿ ಮೋಸ್ಟ್ ಡೇಂಜರಸ್ ಥ್ರೆಟ್ ಇದು. ಸೊ ಇವಾಗ ನೋಡಿ, ಈ ಲ್ಯಾಂಡ್ ವಾರಲ್ಲಿ ಭೂ ಯುದ್ಧವನ್ನು ನಾವು ಮಾಡಬೇಕು ಅಂದರೆ ಈ ಲ್ಯಾಂಡ್ ವಾರನ್ನು ಫೇಸ್ ಮಾಡೋದಕ್ಕೆ, ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ, ಇದರ ವಿರುದ್ಧ ನಮಗೆ ರಕ್ಷಣೆಯನ್ನು ನೀಡಲಿಕ್ಕೆ ಭಾರತದಲ್ಲಿರುವಂಥ ವ್ಯವಸ್ಥೆ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ವಾಟ್ ದಿ ಆರ್ಮಿ, ಇಂಡಿಯನ್ ಆರ್ಮಿ, ಭಾರತೀಯ ಭೂಸೇನೆ. ಇನ್ನು ವಾಟರ್ ವಾರ್, ಏರ್ ವಾರ್, ವಾಯು ಯುದ್ಧವನ್ನ, ವಾಯುವಿನಿಂದ ಬರ್ಬೋದಂಥದ್ದು ಯಾವುದೇ ದಾಳಿಗಳು ಅಥವಾ ಅಪಾಯಗಳನ್ನು ಎದುರಿಸಲಿಕ್ಕೆ ನಮ್ಮ ಭಾರತದಲ್ಲಿರುವಂಥದ್ದು ಏರ್ ಫೋರ್ಸ್, ಅಂದ್ರೆ ವಾಯುಪಡೆ, ಇಂಡಿಯನ್ ಏರ್ ಫೋರ್ಸ್ ಅಂತ ಕರಿತೀವಿ, ಭಾರತೀಯ ವಾಯುಪಡೆ. ಇನ್ನ ಏರ್ ಫೋರ್ಸ್ ಮತ್ತೆ ಆರ್ಮಿ ಆದ್ಮೇಲೆ ವಾಟರ್ ಥ್ರೆಟ್ಸ್ ಅನ್ನ, ಈ ಜಲಮೂಲದಿಂದ, ಜಲಭಾಗದಿಂದ ಬರಬಹುದಾದಂಥ ಅಪಾಯಗಳನ್ನು ಎದುರಿಸಲಿಕ್ಕೆ ಅಥವಾ ಅವುಗಳಿಂದ ದೇಶದ ರಕ್ಷಣೆಯನ್ನು ಮಾಡಲಿಕ್ಕೆ ನಮ್ಮ ಭಾರತದಲ್ಲಿರುವಂಥದ್ದು ಯಾವುದಪ್ಪ ಅಂದ್ರೆ ನೇವಿ, ಇಂಡಿಯನ್ ನೇವಿ. ಸೊ ಹಿಂಗೆ ಎಲ್ಲ ದೇಶಗಳಲ್ಲೂ ಕೂಡ ಈ ನೆಲ, ವಾಯು ಮತ್ತು ಜಲ ಬೆದರಿಕೆಗಳಿಂದ ರಕ್ಷಣೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಸೊ ಆರ್ಮಿ, ಏರ್ ಫೋರ್ಸ್ ಮತ್ತೆ ನೇವಿ ಅಂತೇಳಿ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಇರ್ತವೆ ಮೂರು ಪಡೆಗಳು. ಸೊ ಈ ಮೂರು ಪಡೆಗಳನ್ನ, ಈ 3 ವಿಂಗ್ಸ್ ಅನ್ನ ನಾವು ಆರ್ಮ್ಡ್ ಫೋರ್ಸಸ್ ಅಥವಾ ಡಿಫೆನ್ಸ್ ಫೋರ್ಸಸ್ ಅಂತ ಕರಿತೀವಿ, ರಕ್ಷಣಾ ಪಡೆಗಳು ಅಂತ ಕರಿತೀವಿ. ಈ ರಕ್ಷಣಾ ಪಡೆಗಳು ಮೂರಿದಾವೆ. ಈ ಮೂರು ರಕ್ಷಣಾ ಪಡೆಗಳ ಮಹಾದಂಡ ನಾಯಕರು, ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ಡ್ ಫೋರ್ಸಸ್ ಅಂತ ಯಾರನ್ನ ಕರಿತೀವಿ ಗೊತ್ತಾ? ಯಾರನ್ನ ಕರಿತೀವಪ್ಪ? ಸುಪ್ರೀಂ ಕಮಾಂಡರ್ ಆಫ್ ಆಲ್ ದಿ 3 ಆರ್ಮ್ಡ್ ಫೋರ್ಸಸ್ ಇನ್ ಇಂಡಿಯಾ ಈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್. ಸೊ ಭಾರತೀಯ ರಾಷ್ಟ್ರಪತಿಗಳು, ಭಾರತದ ರಾಷ್ಟ್ರಪತಿಗಳು ಯಾರಿದ್ದಾರೆ ಇವ್ರನ್ನ ನಾವು ಈ ಮೂರು ರಕ್ಷಣಾ ಪಡೆಗಳ ಮಹಾದಂಡ ನಾಯಕರು, ಸುಪ್ರೀಂ ಕಮಾಂಡರ್ ಆಫ್ ದಿ 3 ಆರ್ಮ್ಡ್ ಫೋರ್ಸಸ್, ದಟ್ ಈಸ್ ಆರ್ಮಿ, ನೇವಿ, ಏರ್ ಫೋರ್ಸ್ ಇನ್ ಇಂಡಿಯಾ ಅಂತೇಳಿ ಕರಿತೀವಿ. ಜಸ್ಟ್ ಫೇಸ್ ತೋರಿಸೋದಷ್ಟೇ ಇವ್ರದ್ದು, ಮುಖ ತೋರಿಸೋದು, ಇವ್ರಿಗೆ ಏನು ಪವರ್ಸ್ ಇಲ್ಲ, ದೇ ಡೋಂಟ್ ಹ್ಯಾವ್ ಎನಿ ಪವರ್ಸ್. ಬಟ್ ಎಲ್ಲ ಆದಮೇಲೆ, ಎಲ್ಲ ಯುದ್ಧಗಳೆಲ್ಲ ಆಗೋದ ಮೇಲೆ, ಎಲ್ಲ ಮಾಡೋದೆಲ್ಲ ಮಾಡಿಬಿಟ್ಟ ಮೇಲೆ ಹೋಗ್ಬಿಟ್ಟು ಮೇಡಮ್ ಪ್ರೆಸಿಡೆಂಟ್ ಮೇಡಮ್ ಹಿಂಗೆಲ್ಲ ಮಾಡಿದ್ವಿ, ಹಿಂಗೆಲ್ಲ ಆಯಿತು, ಜಸ್ಟ್ ಇಷ್ಟೇ ಹೇಳೋದಷ್ಟೇ, ನೀವೆಲ್ಲ ಲೀಡ್ರು, ಹಿಂಗೆಲ್ಲ ಆಯಿತು ಅಂತ. ಬಟ್ ಯಾರು ಹೇಳ್ದಂಗೆ ಮಾಡಿದ್ರಿ? ನಾನು ಹೇಳೇ ಇಲ್ಲ. ನೀವು ಯಾರು ಮೇಡಮ್ ಹೇಳೋಕ್ಕೆ? ನೀವು ಹೇಳ್ದಂಗೆ ನಾವ್ಯಾಕೆ ಕೇಳಬೇಕು? ನಾವು PM ಹೇಳ್ದಂಗೆ ಕೇಳೋದು, ನಾವು ಡಿಫೆನ್ಸ್ ಮಿನಿಸ್ಟರ್ ಹೇಳ್ದಂಗೆ ಕೇಳೋದು. ಸೊ ನಮ್ಮ ದೇಶದ ವ್ಯವಸ್ಥೆ ಕಂಪ್ಲೀಟ್ಲಿ ಪೊಲಿಟಿಕಲ್ಲಿ ಅಡ್ಮಿನಿಸ್ಟ್ರೇಟ್ ಆಗಿರುವಂಥ ಒಂದು ದೇಶ ನಮ್ಮದು. ಸೊ ರಾಜಕೀಯ ವ್ಯಕ್ತಿಗಳಿಗೆ ತುಂಬ ಗೌರವ, ತುಂಬ ಅಧಿಕಾರಗಳಿದೆ. ಆದರೆ ಯಾವುದೇ ಎಕ್ಸಿಕ್ಯೂಟಿವ್ ಪವರ್ಸಲ್ಲಿರುವಂಥವ್ರಿಗೆ ಅಧಿಕಾರಗಳಿಲ್ಲ, ವಿವೇಚನಾಧಿಕಾರಗಳು ಅಥವಾ ಡಿಸಿಷನ್ನ ಅವರೇ ತಗೊಂಡು ಅವರೇ ಮುಂದೆ ನುಗ್ಗಿ ಅವರೇ ಎಲ್ಲ ಮಾಡುವಂಥ ಅಧಿಕಾರಗಳಿಲ್ಲ. ಸೊ ರಾಜಕೀಯ ವ್ಯಕ್ತಿಗಳಿಂದ ಬರುವಂಥ ಆದೇಶಗಳನ್ನ ಫಾಲೋ ಮಾಡಬೇಕು. ದೇ ನೀಡ್ ಟು ಫಾಲೋ ದಿ ಆರ್ಡರ್ಸ್ ವಿಚ್ ಆರ್ ಕಮಿಂಗ್ ಬೈ ದಿ ಪೊಲಿಟಿಕಲ್ ವಿಂಗ್ಸ್. ಸೊ ಅಲ್ಲಿಂದ ಬರುವಂಥದ್ದನ್ನು ಅವ್ರು ಫಾಲೋ ಮಾಡಬೇಕು. ಈ ಥರ ನಮ್ಮ ವ್ಯವಸ್ಥೆ ಇರೋದು. ಇನ್ನು ಆರ್ಮಿ, ನೇವಿ, ಏರ್ ಫೋರ್ಸ್ ಏನಿದಾವೆ, ಈ ಮೂರು ಪಡೆಗಳ ಬಗ್ಗೆ ನಾನು ಮಾತಾಡ್ತೀನಿ. ಇವೆಲ್ಲ ಎಲ್ಲಿ ಬರ್ತವೆ, ಏನು ಬರ್ತವೆ, ಇವೆಲ್ಲದನ್ನು ಕೂಡ ನಾನು ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಭಾರತದಲ್ಲಿ ಈ ರಕ್ಷಣಾ ಪಡೆಗಳನ್ನ ಯಾರು ನಿರ್ವಹಣೆ ಮಾಡ್ತಾ ಇದ್ದಾರೆ, ಯಾರು ಈ ರಕ್ಷಣಾ ಪಡೆಗಳಲ್ಲಿ ಸೇವೆ ಸಲ್ಲಿಸುವಂಥವ್ರಿಗೆ ಸಂಬಳಗಳನ್ನು ನೀಡ್ತಾರೆ, ವೇತನಗಳನ್ನ ನೀಡ್ತಾರೆ, ಸ್ಯಾಲ್ರಿಗಳನ್ನ ಕೊಡ್ತಾರೆ, ಸೊ ಎಲ್ಲಿಂದ ಬರುತ್ತೆ? ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಸೊ ಈ ಮೂರು ರಕ್ಷಣಾ ಪಡೆಗಳೇನಿದಾವೆ, ಆರ್ಮಿ, ನೇವಿ, ಏರ್ ಫೋರ್ಸು, ಸೊ ಇವುಗಳನ್ನ ಕಂಪ್ಲೀಟಾಗಿ ಯಾರಪ್ಪ ರೆಗ್ಯುಲೇಟ್ ಮಾಡ್ತಾರೆ? ಯಾರು ಹೇಳ್ದಂಗೆ ಕೇಳಬೇಕು? ಇವು ಸುಪ್ರೀಂ ಕಮಾಂಡರ್ ಅಂತೇನೋ ಟೈಟಲ್ ಕೊಟ್ವಿ, ಬಟ್ ಯಾರು ಹೇಳ್ದಂಗೆ ಕೇಳಬೇಕು ಅಂದರೆ ಡಿಫೆನ್ಸ್ ಮಿನಿಸ್ಟರ್, ಯಾರು ರಕ್ಷಣಾ ಸಚಿವರು ಹೇಳ್ದಂಗೆ ಕೇಳಬೇಕು. ಸೊ ಅದಕ್ಕೆ ಅಂತ ನಮ್ಮ ದೇಶದಲ್ಲಿ ರಕ್ಷಣಾ ಸಚಿವಾಲಯ ಇದೆಯಪ್ಪ. ಯಾವುದಿದೆ? ಡಿಫೆನ್ಸ್ ಮಿನಿಸ್ಟ್ರಿ ಆರ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇದೆ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂತ ಕರಿತೀವಿ. ರಕ್ಷಣಾ ಸಚಿವಾಲಯ ಇದೆ ಭಾರತದಲ್ಲಿ. ಸೊ ಈ ರಕ್ಷಣಾ ಸಚಿವಾಲಯದಲ್ಲಿ ಹಲವಾರು ಇಲಾಖೆಗಳು ಕಂಡು ಬರ್ತಾವಪ್ಪ. ದೇರ್ ಆರ್ ಮೆನಿ ಡಿಪಾರ್ಟ್ಮೆಂಟ್ಸ್ ಇನ್ ದಿ ಡಿಪಾರ್ಟ್ಮೆಂಟ್ ಆಫ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಸೊ ಈ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಏನಿದೆ, ಇದರಲ್ಲಿ ಹಲವಾರು ಇಲಾಖೆಗಳು ಕಂಡು ಬರ್ತವೆ. ವೆರಿ ಇಂಪಾರ್ಟೆಂಟ್ಲಿ ಫಸ್ಟ್ ಒನ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಅಂತ, ರಕ್ಷಣಾ ಇಲಾಖೆ. ಇನ್ನು ಎರಡನೇದು ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ ಅಂತ, ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್. ಇನ್ನು ಮೂರನೇದು, ಥರ್ಡ್ ಒನ್ DRDO. ನಾಲ್ಕನೇದು
ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ ಸರ್ವಿಸ್ ಮೆನ್ ವೆಲ್ಫೇರ್. ಇನ್ನು ಲಾಸ್ಟ್ ಬರುತ್ತೆ ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್ ಅಂತ. ಇಷ್ಟು ಇಲಾಖೆಗಳು ಕಂಡು ಬರ್ತವೆ. ಒಂದೊಂದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಅಂದ್ರೆ ರಕ್ಷಣಾ ಇಲಾಖೆ. ರಕ್ಷಣಾ ಇಲಾಖೆ ಇದೇನು ಕೆಲಸ ಮಾಡುತ್ತೆ ಹೇಳ್ತೀನಿ. ಕನ್ನಡದಲ್ಲಿ ರಕ್ಷಣಾ ಇಲಾಖೆ ಅಂತ ಕರಿತೀವಿ. ಇನ್ನು ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ ಅಂದ್ರೆ ಕನ್ನಡದಲ್ಲಿ ರಕ್ಷಣಾ ಉತ್ಪಾದನಾ ಇಲಾಖೆ ಅಂತ. ರಕ್ಷಣಾ ಉತ್ಪಾದನಾ ಇಲಾಖೆ ಅಂದ್ರೆ ರಕ್ಷಣಾ ವ್ಯವಸ್ಥೆಗೆ ಬೇಕಾಗಿರುವಂತ ವಸ್ತುಗಳು ಅಥವಾ ಏನು ಯುದ್ಧೋಪಕರಣಗಳಿದಾವಲ್ಲ ಇವುಗಳನ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಅದನ್ನು ಸೂಪರ್ವೈಸ್ ಮಾಡುವಂತ ಒಂದು ಏನು ಡಿಪಾರ್ಟ್ಮೆಂಟ್ ಇದು. ಓಕೆ, ಸೊ ಏನೇನು ಪ್ರೊಡಕ್ಷನ್ ಆಗ್ತಾ ಇದೆ ವೆಪನ್ಸ್ ಅದನ್ನು ಸೂಪರ್ವಿಷನ್ ಮಾಡೋದು. ಆಗ್ತಾ ಇದೆಯಾ ಕೆಲಸ ಇಲ್ವಾ, ಸರಿಯಾಗಿ ಆಗ್ತಾ ಇದೆಯಾ ಇಲ್ವಾ, ಪ್ರತಿಯೊಂದನ್ನು ಸೂಪರ್ವಿಷನ್ ಮಾಡೋದು, ಅವ್ರನ್ನ ಚೆಕ್ ಮಾಡೋದು ಎಲ್ಲ ನೋಡ್ಕೊಳ್ತಾ ಇರುತ್ತೆ. ಇನ್ನ DRDO. DRDO ಅಂದ್ರೆ ಇದರ ಫುಲ್ ಫಾರ್ಮ್ ನೋಡಿ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ. ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಓಕೆ, ಸೊ ಇನ್ನ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ ಸರ್ವಿಸ್ ಮೆನ್ ವೆಲ್ಫೇರ್. ಸರ್ ಹಂಗಂದ್ರೆ ಕನ್ನಡದಲ್ಲಿ ನಿವೃತ್ತ ಸೇನಾಧಿಕಾರಿಗಳು ಅಥವಾ ನಿವೃತ್ತ ಸೈನಿಕರ ಕಲ್ಯಾಣ ಇಲಾಖೆ ಅಂತ. ನಿವೃತ್ತ ಸೈನಿಕರ ಕಲ್ಯಾಣ ಇಲಾಖೆ. ಸರ್ ಇದೇನ್ ಮಾಡುತ್ತೆ, ಏನ್ ಕೆಲಸವನ್ನು ಮಾಡುತ್ತೆ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ ಸರ್ವಿಸ್ ಮೆನ್ ವೆಲ್ಫೇರ್ ಅಂದ್ರೆ ನಿವೃತ್ತ ಸೈನಿಕರ ಇಲಾಖೆ ಅಂತ ಬರ್ಕೊಬೇಕು. ನಿವೃತ್ತ ಸೈನಿಕರ ಇಲಾಖೆ ಇದು. ಸೊ ಇಲ್ಲಿ ಪಿಂಚಣಿಗಳು, ಯಾರು ರಿಟೈರ್ಡ್ ಆಗಿರ್ತಾರಲ್ಲ ಅವ್ರಿಗೆ ಪೆನ್ಷನ್ಸ್ ಅನ್ನು ಕೊಡೋದು ಆ್ಯಂಡ್ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಫೆಸಿಲಿಟೀಸನ್ನು ಗೌರ್ಮೆಂಟ್ ಕಡೆಯಿಂದ ಕೊಡಿಸೋದು, ಮತ್ತು ಅವ್ರ ಮಕ್ಕಳಿಗೆ ಎಜುಕೇಷನ್ನು, ಅವ್ರಿಗೆ ಮೆಡಿಕಲ್ ಓಕೆ ಅಥವಾ ಹೆಲ್ತ್ ರಿಲೇಟೆಡ್ ಅಸಿಸ್ಟೆನ್ಸನ್ನು ಮಾಡೋದು, ಅವರ ಒಂದು ಕಂಪ್ಲೀಟ್ ಕ್ಲೈಮ್ ಮಾಡಿಕೊಡೋದು ಗೌರ್ಮೆಂಟ್ ಕಡೆಯಿಂದ, ಆರೋಗ್ಯ ಸರಿ ಇಲ್ಲ ಅಂದಾಗ ಹಾಸ್ಪಿಟಲ್ ಅಡ್ಮಿಟ್ ಆದಾಗ. ಸೊ ಈ ಥರ ಅವರ ಕಲ್ಯಾಣಕ್ಕಾಗಿ, ಅವರ ವೆಲ್ಫೇರ್ಗೋಸ್ಕರ, ಅವರ ಎಂಪವರ್ಮೆಂಟ್ಗೋಸ್ಕರ ಈ ಒಂದು ಇಲಾಖೆ ಕೆಲಸ ಮಾಡ್ತಾ ಇರುತ್ತೆ ಭಾರತದಲ್ಲಿ. ಇದನ್ನ ನಾವು ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ ಸರ್ವಿಸ್ ಮೆನ್ ವೆಲ್ಫೇರ್ ಅಂತ ಕರಿತೀವಿ. ಕನ್ನಡದಲ್ಲಿ ನಿವೃತ್ತ ಸೇನಾ ಅಧಿಕಾರಿಗಳು ಅಥವಾ ನಿವೃತ್ತ ಸೈನಿಕರ ಕಲ್ಯಾಣ ಇಲಾಖೆ ಅಂತ. ನಿವೃತ್ತ ಸೈನಿಕರ ಕಲ್ಯಾಣ ಇಲಾಖೆ. ಓಕೆ, ಸೊ ಕಲ್ಯಾಣ ಇಲಾಖೆ ಅಂದ್ರೆ ಅವ್ರಿಗೆ ಮದುವೆ ಮಾಡೋದಲ್ಲ, ಕಲ್ಯಾಣ ಮಾಡೋದು ಅಂತಲ್ಲ. ಸೊ ಅವ್ರನ್ನ ಅಭಿವೃದ್ಧಿ ಮಾಡೋದು, ಆಯ್ತಾ, ಅವ್ರನ್ನ ಕ್ಷೇಮಾಭಿವೃದ್ಧಿಯನ್ನು ವಿಚಾರಿಸ್ಕೊಂಡು ಅವರ ಒಂದು ಬೆಳವಣಿಗೆಯನ್ನು ನೋಡ್ಕೊಳ್ಳೋದು, ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿ ಅವ್ರನ್ನೆಲ್ಲ ಕೇರ್ ಮಾಡೋದು. ಸೊ ಫೈನಾನ್ಷಿಯಲಿ ಎಲ್ಲ ರೀತಿಯಲ್ಲಿ ಸರ್ಕಾರದಿಂದ ಏನೇನು ಸಿಗ್ಬೇಕು ಸೌಲಭ್ಯಗಳು ಅವುಗಳನ್ನೆಲ್ಲ ಒದಗಿಸುವಂಥ ಒಂದು ಸಂಸ್ಥೆ ಇದು. ಸೊ ಇನ್ನು ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್ ಅಂತ. ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್. ಈ ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್ ಅಲ್ಲಿ 3 ಪಡೆಗಳು ಕಂಡು ಬರ್ತಾವಪ್ಪ. ಯಾವುವು ಅಂತ ಕೇಳಿದ್ರೆ ಆರ್ಮಿ, ನೇವಿ, ಏರ್ಫೋರ್ಸ್. ಇದಿಷ್ಟು ನಮ್ಮ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥ ಇಲಾಖೆಗಳು. ಇನ್ನು ಈ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಏನಿದೆ, ರಕ್ಷಣಾ ಸಚಿವಾಲಯ ಏನಿದೆ, ಇದ್ರ ಮುಖ್ಯಸ್ಥರಾಗಿ ಯಾರಪ್ಪ, ಡಿಫೆನ್ಸ್ ಮಿನಿಸ್ಟರ್ ಇರ್ತಾರೆ. ಡಿಫೆನ್ಸ್ ಮಿನಿಸ್ಟರ್, ರಕ್ಷಣಾ ಸಚಿವರು ಇರ್ತಾರೆ. ಪ್ರೆಸೆಂಟ್ ಯಾರಿದ್ದಾರೆ, ರಾಜನಾಥ್ ಸಿಂಗ್ ಇದ್ದಾರೆ. ರಾಜನಾಥ್ ಸಿಂಗ್ ಅವರ ಅಡಿಯಲ್ಲಿ ಇಷ್ಟು ಇಲಾಖೆಗಳು ಕೆಲಸ ಮಾಡ್ತಾರೆ. ಸೊ ಇನ್ನು ಇಲ್ಲಿ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ನ ಕೆಲಸ ಏನು, ರಕ್ಷಣಾ ಇಲಾಖೆಯ ಕೆಲಸ ಏನು ಅಂತ ಕೇಳಿದ್ರೆ, ರಕ್ಷಣಾ ಇಲಾಖೆ ಭಾರತದಲ್ಲಿ ಇಷ್ಟೂ ಇಲಾಖೆಗಳಿಗೆ ಅಗತ್ಯವಿರುವಂಥ ಹಣಕಾಸಿನ ವ್ಯವಹಾರಗಳನ್ನ ಅಥವಾ ಯಾವುದೇ ಸೌಲಭ್ಯಗಳನ್ನಾಗಲಿ ಸೊ ನೇರವಾಗಿ ಪಾರ್ಲಿಮೆಂಟಲ್ಲಿ, ಸಂಸತ್ತಿನಲ್ಲಿ ಚರ್ಚೆ ಮಾಡುತ್ತೆ ಸರ್, ಚರ್ಚೆ ಮಾಡುತ್ತೆ. ಮತ್ತೆ ಇವ್ರಿಗೆ ಹೇಳುತ್ತೆ ಸರ್ ಹಿಂಗೆ ಮಾಡಬೇಕು ಹಿಂಗೆ ಅಂತ. ಡೈರೆಕ್ಟ್ ಆಗಿ ಪಾರ್ಲಿಮೆಂಟಲ್ಲಿ ಇನ್ವಾಲ್ವ್ ಆಗುವಂಥ ರೈಟ್ಸ್ ಇರುವಂಥ ಏಕೈಕ ಇಲಾಖೆ ಡಿಪಾರ್ಟ್ಮೆಂಟ್ ಅಂತ ಕೇಳಿದ್ರೆ ದಟ್ ಈಸ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್. ಇದು ನೇರವಾಗಿ ಸಂಸತ್ತಿನಲ್ಲಿ ಭಾಗವಹಿಸಿ ಚರ್ಚಿಸುವಂಥ ಅಧಿಕಾರವನ್ನು ಹೊಂದಿರುತ್ತೆ. ಈ ಎಲ್ಲ ಇಲಾಖೆಗಳಿಗೆ ಏನೇನು ಬೇಕೋ ಎಲ್ಲವನ್ನೂ ಕೂಡ, ಫಾರ್ ಎಕ್ಸಾಂಪಲ್ ಒಂದು ಬಾಂಬ್ ತಯಾರಿಸಬೇಕು ಅಂದ್ರೂ ಕೂಡ ಆ ಬಾಂಬನ್ನ ಮಾಡೋದಕ್ಕೆ ಇಷ್ಟು ದುಡ್ಡು ಬೇಕು, ಈ ಥರ ಬಾಂಬ್ ಇದೆ ಅಂತೇಳಿ ಅದನ್ನ ಈ ನಮ್ಮ ಸಚಿವಾಲಯದಲ್ಲಿ ಅಥವಾ ಸಂಸತ್ತಿನಲ್ಲಿ ಹೇಳುವಂಥದ್ದು ಈ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಅನ್ನುವಂಥದ್ದು. ಅಂದರೆ ನೇರವಾಗಿ ಮಿನಿಸ್ಟರ್ಗಳ ಜೊತೆ ಲಿಂಕ್ ಇಟ್ಕೊಂಡು ಅವ್ರ ಜೊತೆಲಿ ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ. ಈ ಕಡೆ ಎಲ್ಲ ಇಲಾಖೆಗಳ ಜೊತೆ ಕೂಡ ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ. ಸೊ ಮಧ್ಯವರ್ತಿಯಾಗಿ ಇಟ್ಸ್ ಏನೋ ಬ್ರಿಡ್ಜ್ ಅಂತ ಹೇಳ್ಬೋದು, ಒಂದು ಬ್ರಿಡ್ಜ್ ಥರ ಕೆಲಸ ಮಾಡ್ತಾ ಇರುತ್ತೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ನೋಡಿ, ಈ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ ಏನಿದೆ, ರಕ್ಷಣಾ ಉತ್ಪಾದನಾ ಇಲಾಖೆ ಏನಿದೆ, ಭಾರತದಲ್ಲಿ ಯಾವ್ಯಾವ ವೆಪನ್ಸ್ ಬೇಕು, ಯಾವ್ಯಾವ ಉಪಕರಣಗಳು ಬೇಕು, ಯಾವ್ಯಾವ ತಂತ್ರಜ್ಞಾನಗಳು ಬೇಕು, ಇವೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಭಿವೃದ್ಧಿ ಆಗ್ತಾ ಇದೆಯಾ ಇಲ್ವಾ, ಕೆಲಸ ನಡೀತಾ ಇದೆಯಾ ಇಲ್ವಾ
ಅಂತೇಳಿ ಅದನ್ನ ಸೂಪರ್ವಿಷನ್ ಮಾಡ್ಕೊಳ್ಳುತ್ತೆ. ಇದು ಉತ್ಪಾದನೆ ಮಾಡೋದಿಲ್ಲ. ಇಟ್ ವೋಂಟ್ ಇನ್ವಾಲ್ವ್ ಇನ್ ದಿ ಮ್ಯಾನುಫ್ಯಾಕ್ಚರಿಂಗ್ ಸರ್. ಇಟ್ ವಿಲ್ ಓನ್ಲಿ ಇನ್ವಾಲ್ವ್ ಇನ್ ದಿ ಸೂಪರ್ವಿಷನ್ ಆಫ್ ದಿ ಪ್ರೊಡಕ್ಷನ್. ಅರ್ಥ ಆಯ್ತಾ? ಸೊ ಅವುಗಳ ಉತ್ಪಾದನೆ ಆಗ್ತಾ ಇದೆಯಲ್ಲ ಅಂತೇಳಿ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಕೆಲಸ ಮಾಡುತ್ತಿದ್ದು. ಇನ್ನು ನೆಕ್ಸ್ಟ್ DRDO, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತೇಳಿ, ಇದ್ರ ಬಗ್ಗೆ ಹೇಳ್ತೀನಿ ನೋಡಿ. ಇವೆರಡು ಮುಗ್ದಿದೆ ನಿಮಗೆ. ಸೊ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ ಸರ್ವಿಸ್ ಮೆನ್ ವೆಲ್ಫೇರ್, ಇವಾಗ ತಾನು ಹೇಳಿದೆ, ಅವರ ಕಲ್ಯಾಣಕ್ಕಾಗಿ ಇದು ಕೆಲಸ ಮಾಡ್ತಾ ಇರುತ್ತೆ. ಆರ್ಮಿ, ನೇವಿ, ಏರ್ ಫೋರ್ಸ್ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಬಟ್ ಇಲ್ಲಿ DRDO ಬಗ್ಗೆ ಒಂಚೂರು ತಿಳ್ಕೊಬೇಕಾಗುತ್ತೆ. DRDO, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಸರ್, ಈ DRDO ಅನ್ನುವಂಥದ್ದು ಹೆಂಗೆ ಅಂದ್ರೆ, ನಾವು ಇತ್ತೀಚೆಗೆ ಏನು ಸ್ಪೇಸ್ ಟೆಕ್ನಾಲಜಿ ಅನ್ನುವಂಥ ಒಂದು ಚಾಪ್ಟರ್ ನೋಡಿದೀವಿ, ಅಂದ್ರೆ ಬಾಹ್ಯಾಕಾಶ ತಂತ್ರಜ್ಞಾನ ಅಂತೇಳಿ. ಅದರಲ್ಲಿ ಭಾರತದಲ್ಲಿ 1969 ಆಗಸ್ಟ್ 15ರಂದು ಸೊ ಒಂದು ಸಂಸ್ಥೆ ಸ್ಥಾಪನೆ ಆಯಿತು. ಅದಕ್ಕೂ ಮೊದಲು ಇನ್ಕೋಸ್ಪಾರ್ ಅನ್ನುವಂಥ ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಅಂತೇಳಿ ಒಂದು ಕಮಿಟಿ ಇತ್ತು. ಆ ಕಮಿಟಿ ಸಜೆಷನ್ಸ್ ಅನ್ನು ಕೊಡ್ಬೋದಾಗಿತ್ತು ಗೌರ್ಮೆಂಟ್ಗೆ, ಸ್ಪೇಸ್ ಪ್ರೋಗ್ರಾಮ್ಸ್ ಅನ್ನ ಅಥವಾ ಸ್ಪೇಸ್ ರಿಸರ್ಚ್ ಅನ್ನ ಕಂಡಕ್ಟ್ ಮಾಡು ಅಂತೇಳಿ. ಅದನ್ನ ಆದಮೇಲೆ 1969 ಆಗಸ್ಟ್ 15 ಏನಾಯ್ತು ಅಂದ್ರೆ, ಇಸ್ರೋ ಅಂತೇಳಿ ISRO ಅಂತೇಳಿ ಒಂದು ಸಂಸ್ಥೆಯನ್ನ ಭಾರತದಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ISRO ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಇಸ್ರೋ ಏನಿದೆ ಭಾರತದಲ್ಲಿ, ಇಸ್ರೋ ಬಾಹ್ಯಾಕಾಶ ಸಂಸ್ಥೆಗಳನ್ನ ನಿರ್ಧರಿಸುವಂತ ಅಥವಾ ನೋಡ್ಕೊಳ್ಳುವಂತ, ಅದನ್ನ ಕೈಗೊಳ್ಳುವಂತ ಒಂದು ಎಲ್ಲ ಅಧಿಕಾರಗಳನ್ನ ಹೊಂದಿರುತ್ತೆ. ಕಂಪ್ಲೀಟ್ ಅದೇ ಸೂಪರ್ವಿಷನ್ ಮಾಡ್ತಾ ಇರುತ್ತೆ. ಅದ್ ಸೇಮ್ ವೇ ಇಲ್ಲಿ ನಮ್ಮ ಒಂದು ಭಾರತದಲ್ಲಿ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಆಕ್ಟಿವಿಟೀಸ್ ಅನ್ನ, ಎಲ್ಲ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಅನ್ನ, ಎಲ್ಲ ವೆಪನ್ ಡೆವಲಪ್ಮೆಂಟ್ಸ್ ಅನ್ನ ಮಾಡ್ಕೊಳ್ಳುವಂಥದ್ದು DRDO. ಅರ್ಥ ಆಗ್ತಾ ಇದೆಯಾ? ಸ್ಪೇಸ್ ಅಲ್ಲಿ ಇಸ್ರೋ, ಇಲ್ಲಿ DRDO. ಸೊ DRDO ಭಾರತಕ್ಕೆ ಬೇಕು ಅಂತೇಳಿ ಇದರ ಅಗತ್ಯವನ್ನ, ಇದರ ಮಹತ್ವವನ್ನ, ಇದರ ಇಂಪಾರ್ಟೆನ್ಸ್ ಅನ್ನ ಭಾರತ ಸರ್ಕಾರಕ್ಕೆ ಶಿಫಾರಸು ಮಾಡಿದವರು ಯಾರು ಅಂತ ಕೇಳ್ತಾರೆ. ಹೂ ರೆಕಮೆಂಡೆಡ್ ದಿ DRDO ಇನ್ ಇಂಡಿಯಾ ಅಂತ ಕೇಳಿದ್ರೆ, ದೌಲತ್ ಸಿಂಗ್ ಕಟೋರಿ ಅಂತ. ದೌಲತ್ ಸಿಂಗ್ ಕಟೋರಿ, DRDO ಅಂತ ಹೆಡ್ಡಿಂಗ್ ಹಾಕೊಂಡು ಅದ್ರ ಕೆಳಗಡೆ ಬರ್ಕೋಬೇಕು. ಸೊ ದೌಲತ್ ಸಿಂಗ್ ಕಟೋರಿ ಈಸ್ ದಿ ಪ್ರೊಫೆಸರ್ ಆಫ್ ಡೆಲ್ಲಿ ಯೂನಿವರ್ಸಿಟಿ. ಸೊ ಇವರು ಡೆಲ್ಲಿ ಯೂನಿವರ್ಸಿಟಿಯ ಪ್ರಾಧ್ಯಾಪಕರಾಗಿದ್ರು. ಸೊ ಇವರು ಡೆಲ್ಲಿ ಯೂನಿವರ್ಸಿಟಿಯ ಪ್ರಾಧ್ಯಾಪಕರಾಗಿದ್ದು, ಇವರು ಭಾರತಕ್ಕೆ DRDO ಬೇಕು ಅಂತೇಳಿ ಶಿಫಾರಸನ್ನು ಮಾಡ್ತಾರಪ್ಪ. ಸೊ ಇವರ ಶಿಫಾರಸ್ಸಿನ ಮೇರೆಗೆ, ಯಾರ ಶಿಫಾರಸ್ಸಿನ ಮೇರೆಗೆ? ವಿತ್ ದ ರೆಕಮೆಂಡೇಶನ್ ಆಫ್ ದೌಲತ್ ಸಿಂಗ್ ಕಟೋರಿ. He was the professor of Delhi University in India. ಗವರ್ಮೆಂಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್ ದಿ DRDO ಅಂತೇಳಿ ಬರ್ಕೊಳ್ಳಿ.